ಕೇಳಿಸುತ್ತಲ್ಲ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮಾಂಗ್ ದಿ ಯಂಗ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ನಾನು ಇರೋದಕ್ಕೆ ಮುಖ್ಯ ಕಾರಣ ನನ್ನ ಗುರುಗಳು ಉಷಾ ಭಂಡಾರಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸಿನಿಮಾ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ನಿಮ್ಮ ವಿಜುವಲ್ಸ್ ಆಗಿರ್ಬೋದು ಸಿನಿಮಾದ ವಿಜುವಲ್ಸ್ ಆಗಿರ್ಬೋದು ಆ್ಯಂಡ್ ಪಾತ್ರದ ಡಿಸೈನ್ಗಳಾಗಿರ್ಬೋದು ಆ್ಯಂಡ್ ನನಗೆ ಭಾಳ ಖುಷಿಯಾಗಿದ್ದು ಪಾತ್ರಕ್ಕೆ ಇಟ್ಟಂಥ ಹೆಸರುಗಳು, ಭಾಳ ವಿಚಿತ್ರವಾದ ಹೆಸರುಗಳು, ಕೇಳದೇ ಇರುವಂಥ ಹೆಸರುಗಳು. ಸೊ ಓವರಾಲ್ ಆಗಿ ತುಂಬ ವಿಭಿನ್ನವಾಗಿ ಮೂಡಿ ಬಂದಿದೆ. ಒಂದು ಬೇರೆ ಥರದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಥಿಯೇಟ್ರಲ್ಲಿ ನಿಮ್ಮೆಲ್ರಿಗೂ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಎಲ್ಲ ಕಲಾವಿದರು ಸೂಪರಾಗಿ ಮಾಡಿದ್ದಾರೆ. ಸರೋವರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ನನ್ನ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಥಿಂಕ್ ನಾನು ಇವ್ರನ್ನ ಈ ರೀತಿ ಪಾತ್ರದಲ್ಲಿ ನೋಡಿರಲಿಲ್ಲ ಮೊದಲೆಲ್ಲೂ. ಆ್ಯಂಡ್ ಇವ್ರು ನೆಗೆಟಿವ್ ಪಾತ್ರ ಮಾಡಲ್ಲ ಬೇಸಿಕಲಿ, ಬಟ್ ಈ ಸಿನಿಮಾದಲ್ಲಿ ಒಂದು ಸಣ್ಣ ನೆಗೆಟಿವ್ ಎಲಿಮೆಂಟ್ ಇರುವಂಥ ಒಂದು ಪಾತ್ರನ ಮಾಡಿದ್ದಾರೆ. ತುಂಬ ಬೇರೆ ರೀತಿಯಲ್ಲಿ ನೋಡ್ತೀರಾ. ಸುಮಾರು ವರ್ಷಗಳ ಕಾಲ ಬೇರೆ ಬೇರೆ ಪಾತ್ರಗಳಲ್ಲಿ ಇವ್ರನ್ನ ನೋಡಿರ್ತೀರ, ಬಟ್ ಈ ಸಿನಿಮಾದಲ್ಲಿ ಹಿಂದೆಂದೂ ನೋಡಿದಂಥ ಪಾತ್ರದಲ್ಲಿ ನೋಡ್ತೀರಾ ಈ ಸಿನಿಮಾದಲ್ಲಿ. ಸೊ ಅಷ್ಟು ಅದ್ಭುತವಾಗಿ ಬಂದಿದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಹೊಸ ನಿರ್ದೇಶಕರನ್ನ, ಹೊಸ ನಿರ್ಮಾಪಕರನ್ನ ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು. ಪ್ರಾಬ್ಲಿ ಇಡೀ ಸಿನಿಮಾ ನೋಡಿದಾಗ ವಿಜುವಲ್ಸ್ ಆಗಿರ್ಬೋದು ಅಥವಾ CG ಆಗಿರ್ಬೋದು ಎಲ್ಲೂ ಕೊರತೆ ಮಾಡದೆ ಸಿನಿಮಾಗೆ ತುಂಬ ಖರ್ಚು ಮಾಡಿದ್ದಾರೆ. ಸೊ ಹೊಸ ನಿರ್ಮಾಪಕರು ಉಳಿಬೇಕು, ಹೊಸ ನಿರ್ದೇಶಕರು ಉಳಿಬೇಕು. ಎಲ್ಲ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನೀವು ತುಂಬ ಅದ್ಭುತವಾಗಿ ಮಾಡಿದ್ರಿ. ಥ್ಯಾಂಕ್ ಯು. ದೀಕ್ಷಿತ್ ಹೇಳಿದ ಹಾಗೆ ಹೊಸ ಪ್ರೊಡ್ಯೂಸರ್ಸು, ಹೊಸ ಡೈರೆಕ್ಟರು, ಹೊಸ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸ್ ಎಲ್ಲರೂ ಹೊಸಬ್ರೆ. ಭಾಳ ಒಳ್ಳೆ ಕೆಲಸ, ಯಾವುದೇ ಬಯಾಸ್ಡ್ ಆಗದೆ ಭಾಳ ಒಳ್ಳೆ ಹುಮ್ಮಸ್ಸಲ್ಲಿ ಕೆಲಸ ಮಾಡಿದ್ದಾರೆ. ಸಿನಿಮಾ ನೋಡುವಾಗ ಮೊದಲೇ ಹೇಳ್ತೀವಿ, ಸಿನಿಮಾನ ಕೊನೆಯ ತನಕ ನೋಡಲೇಬೇಕು. ಕೊನೆಯ ತನಕ ನೋಡಲಿಲ್ಲ ಅಂದರೆ ಸಿನಿಮಾ ಯಾಕೆ, ಏನು, ಹೇಗೆ, ಎತ್ತ ಗೊತ್ತಾಗಲ್ಲ. ಆದ್ದರಿಂದ ಸಿನಿಮಾದಲ್ಲಿ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ, ಬಟ್ ನಿಮಗೆ ಭಾಳ ಎಂಡಲ್ಲಿ ಬಹಳ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಆದ್ದರಿಂದ ಸಿನಿಮಾ ನೋಡಲೇಬೇಕು. ಸೂರ್ಯನ ಡೈರೆಕ್ಷನ್ ಇರ್ಬೋದು, ನಮ್ಮ ಕಾರ್ತಿಕ್ ಶರ್ಮಾ ಅವರ ಸಿನಿಮಾಟೋಗ್ರಫಿ ಅದ್ಭುತ, ನಿಜವಾಗ್ಲೂ ಅದ್ಭುತ. ಡೋಂಟ್ ಮಿಸ್ ಇಟ್. ಆಮೇಲೆ ಸರೋವರ್, ಸೌಂದರ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕೊನೆಯವರೆಗೂ ನಿಮ್ಮನ್ನು ಭಾಳ ಎಂಥ ರೌದ್ರದ ಮಧ್ಯೆ ಭಾಳ ಎಮೋಷ್ನಲ್ ಇದೆ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ಜೊತೆಲಿ ರೌದ್ರ ಕೊಡೋಕ್ಕೆ ನಾನು ಬರ್ತಾ ಇರ್ತೀನಿ. ಆದ್ದರಿಂದ ದಯವಿಟ್ಟು ಸಿನಿಮಾ ನೋಡಿ, ಕ್ಲೀನ್ ಮೈಂಡಿಂದ ನೋಡಿ. ಸಿನಿಮಾ ಹೀಗಿರುತ್ತೆ, ಹೀಗೆ ಬರುತ್ತೆ, ಇದು ಬರುತ್ತೆ, ಹಾಗಿಲ್ಲ. ಈ ಸಿನಿಮಾ ಭಾಳ ವಿಚಿತ್ರವಾಗಿದೆ. ಆದ್ದರಿಂದ ಓಪನ್ ಮೈಂಡಲ್ಲಿ ಈ ಸಿನಿಮಾನ ಪ್ಲೀಸ್ ನೋಡಿ, ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ನಾನು ಮೈಸೂರಿಂದ ಬಂದಿದ್ದೀನಿ. ಮೈಸೂರಿಂದ ಬಂದಿದ್ದೀನಿ ಯಾಕೆಂದರೆ ಇಲ್ಲಿ ಸಿನಿಮಾ ಆ್ಯಕ್ಟರ್ಸ್ ಎಲ್ಲ ಬಂದಿರ್ತಾರೆ, ಅವ್ರ ಜೊತೆ ನೋಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಬಂದಿದ್ದೀನಿ. ಈ ಸಿನಿಮಾ ಇನ್ನೂ ತುಂಬ ಚೆನ್ನಾಗಿದೆ. ಇನ್ನೊಂದ್ಸಲಿ ನೋಡಿದರೆ ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನಾನು ಡಿಸ್ಟ್ರಿಬ್ಯೂಟರ್ ಆಗಿಂತ ಹೆಚ್ಚಾಗಿ ಅಂದರೆ ಈ ಸಿನಿಮಾ ನಾನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, KRG ಅವ್ರು ಮಾಡಿದ್ದಾರೆ. ನಾನೊಬ್ಬ ಡಿಸ್ಟ್ರಿಬ್ಯೂಟ್ರಾಗಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ವಾರ ಕನ್ನಡದಲ್ಲಿ ಇವತ್ತು 8, 10, 12 ಸಿನಿಮಾಗಳು ಬರ್ತಾ ಇದೆ. ಅದು ಒಂದು ಪ್ಲ್ಯಾನಿಂಗ್ ಇಲ್ಲದೆ ಬರ್ತಿದೆ. ಬಟ್ ಇವತ್ತು ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ ನಾಗವಲ್ಲಿ ಬಂಗ್ಲೆ ಆಗಿರ್ಬೋದು, ಈಗ ಮಾಂಗ್ ದಿ ಯಂಗ್ ಸಿನಿಮಾ ನೋಡಿದೆ ನಾನು. ಈ ಇಬ್ಬರು ಸಿನಿಮಾದವರು ನನಗೆ ಬೇಕಾದಂಥ ತಂಡ ಆದ್ದರಿಂದ ನಾನು ಸಿನಿಮಾ ನೋಡಿದೆ. ಇವತ್ತು ಈ ಸಿನಿಮಾದಲ್ಲಿ ಎಸ್ಪೆಷಲಿ ಮಾಂಗ್ ದಿ ಯಂಗ್ ಸಿನಿಮಾದಲ್ಲಿ ಕಥೆನೇ ಹೇಳೋ ಹಾಗೆ, ಟೈಟಲ್ ಹೇಳೋ ಹಾಗೆ ಮಾಂಗ್ ದಿ ಯಂಗ್ ಅಂತಂದರೆ ಯುವ ಸನ್ಯಾಸಿ ಅಂತ ಅರ್ಥ ಅಂತೆ. ಸೊ ಡೈರೆಕ್ಟರ್ ತುಂಬ ಯೋಚನೆ ಮಾಡಿ ಕಥೆನ ಮಾಡಿದ್ದಾರೆ, ಡಿಫ್ರೆಂಟಾಗಿ ಮೇಕಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಟೆಕ್ನಿಕಲ್ ವರ್ಕ್, ಕ್ಯಾಮ್ರಾ ವರ್ಕ್ ಇರ್ಬೋದು, CGs ಆಗಿರ್ಬೋದು, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಹಾರರ್ ಮಾಡಿದ್ದಾರೆ. ಪಾತ್ರವರ್ಗಗಳ ಹೆಸರುಗಳು ಕೂಡ ಡಿಫ್ರೆಂಟಾಗಿ ಇಟ್ಟಿದ್ದಾರೆ. ಮೇಕಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸಬ್ಜೆಕ್ಟ್ನ ತುಂಬ ಡೀಟೈಲಾಗಿ ಹೇಳೋಕೆ ಹೊರಟಿದ್ದಾರೆ. ಅದು ಮೇ ಬಿ ಚಾಪ್ಟರ್ 2ನಲ್ಲಿ ಹೇಳ್ತಾರೆ ಅಂತ ಅನ್ಕೋತೀನಿ. ಒಂದು ಡಿಫ್ರೆಂಟ್ ಅಟೆಂಪ್ಟು, ಒಂದು ಹೊಸ ತಂಡದೊಂದಿಗೆ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆಡಿಯನ್ಸ್ ಬಂದು ನೋಡಿದ್ರೆ ಒಂದು ಡಿಫ್ರೆಂಟಾಗಿ ಫೀಲ್ ಕೊಡೋದಂತೂ ಸತ್ಯ ಅಷ್ಟೇ. ಎಂಡ್ ಆಫ್ ದಿ ಡೇ ಸಿನಿಮಾ ಚೆನ್ನಾಗಿ ಹೋಗಬೇಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಟ್ ಈ ಥರ ಮೇಕಿಂಗಲ್ಲಿ ಸಿನಿಮಾ ನೋಡಿದ್ದು ಈ ವರ್ಷದಲ್ಲಿ ಇದೇ ಫಸ್ಟ್ ಅಂತ ನಾನು ಹೇಳ್ಬೋದು. ಮತ್ತು ಭಾರಿ ಚೆನ್ನಾಗಿ ತೆಗೆದಿದ್ದಾರೆ. ಪ್ರತಿಯೊಬ್ಬರು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಮತ್ತು ವಿಲನ್ಸ್ಗಳಾಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗಲ್ಲಿ ಸೂಪರ್ ಆಗಿದೆ. ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಎರಡನೇ ಸಲ ಅಂತ ತೋರಿಸಿದ್ದಾರೆ. ಎರಡನೇ ಭಾಗದಲ್ಲೇ ಇದು ನಿಜವಾದ ಬಣ್ಣ ಏನು ಅನ್ನೋದು ಗೊತ್ತಾಗೋದು, ಸ್ಟೋರಿ ಏನು ಅನ್ನೋದು ಗೊತ್ತಾಗೋದು. ಈ ಒಂದು ಸಲ ಅಲ್ಲ 2 ಸಲ ನೋಡೋ ಅಂಥ ಸಿನಿಮಾ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಫ್ಯೂಚರಿಸ್ಟಿಕ್ ಆಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಅಂದರೆ ಹಳೇದು ತೋರಿಸಿದ್ದಾರೆ, ಹೊಸದು ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸಿನಿಮಾ ಮಾತ್ರ ಸೂಪರಾಗೈತೆ, ಬಂದು ನೋಡಿ. ಮಾಂಗ್ ದಿ ಯಂಗ್ ಮೂವಿ ತುಂಬ ಸೂಪರಾಗಿದೆ. ಕಾಲೇಜ್ ಹುಡುಗರೆಲ್ಲ ನೋಡ್ಬೋದು. ಪ್ಲೀಸ್ ಎಲ್ಲರೂ ದಯವಿಟ್ಟು ಬಂದು ನೋಡಿ.
ಆದಷ್ಟು ಸಪೋರ್ಟ್ ಮಾಡಿ ಅವರಿಗೆ ಏನೋ ಕಷ್ಟಪಟ್ಟು ಮಾಡಿದ್ದಾರೆ ಪ್ಲೀಸ್ ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ ನೋಡೋಕ್ಕೆ. ಇದು ಪಾರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಕಾನ್ಸೆಪ್ಟ್ಸ್ ಎಲ್ಲ ಚೆನ್ನಾಗಿದೆ. ಇನ್ನು ಎಲ್ಲರೂ ನೋಡಬೇಕು. ಪಾರ್ಟ್ 2 ಬೇರೆ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಹೊಸ ತಂಡದ ಒಂದು ಮೂವಿ ಮಾಂಕ್ ದ ಯಂಗ್ ಅಂತ ತುಂಬ ಒಂದು ಅಡ್ವೆಂಚರ್ ಆಗಿ ಹಾಲಿವುಡ್ ರೇಂಜಲ್ಲಿ ಮತ್ತು ಕ್ಯೂರಿಯಾಸಿಟಿ ಇದೆ, ಥ್ರಿಲ್ಲಿಂಗ್ ಇದೆ, ಫ್ಯಾಂಟಸಿ ಇದೆ, ಫಿಲಮಲ್ಲಿ ಟೈಮ್ ಟ್ರಾವೆಲ್ ಆಗ್ತದೆ. ಸೊ ಒಂದು ಒಳ್ಳೆ ನೇಚರಿಸ್ಟಿಕ್ ಮೂವಿಯಾಗಿ ಮಾಡಿದ್ದಾರೆ. ತುಂಬ ಒಂದು ಲವ್ ಇದೆ ಫಿಲಮಲ್ಲಿ, ಎಲ್ಲರೂ ನೋಡ್ಬೋದು. ಒಂದು ಕ್ಯೂರಿಯಾಸಿಟಿ ಇದೆ, ಇನ್ನೊಂದು ಸಲ ಬಂದು ನೋಡ್ಬೇಕು ಅನಿಸ್ತದೆ ಪಿಕ್ಚರ್ನ. ಸೊ ದಯವಿಟ್ಟು ಎಲ್ಲ ಬಂದುಬಿಟ್ಟು ಈ ಹೊಸ ಟೀಮ್ನ ಸಪೋರ್ಟ್ ಮಾಡಿ, ಮಾಂಕ್ ದ ಯಂಗ್ ಟೀಮ್ನ. ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಲೊಕೇಶನ್ ಮಾಡಿದ್ದಾರೆ, ನ್ಯಾಚುರಲ್ ಆಗಿದೆ, ಎಲ್ಲ ಹೊಸ ಆ್ಯಕ್ಟರ್ಸು. ಪ್ಲೀಸ್ ಎಲ್ಲರೂ ನೋಡಬೇಕು. ಹೆಂಗೆ ಮೂವಿ ಅಂದರೆ ಯಾವುದೋ ಒಂದು ಇಂಗ್ಲೀಷ್ ಅಥವಾ ಹಿಂದಿ ಮೂವಿನ ಅಂದ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಕನ್ನಡ ಮೂವಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದರಲ್ಲಿ ಏನಂತಂದರೆ ಈ ರಿಯಲ್ ಉಪೇಂದ್ರ ಅವರು ಹುಳ ಬಿಡ್ತಾರಲ್ಲ ಪ್ರೇಕ್ಷಕರಿಗೆ, ಆ ಥರ ಒಂದು ರೀತಿ ತುಂಬ ವಿಭಿನ್ನವಾಗಿ ಪಾತ್ರ ನಿಭಾಯಿಸಿದ್ದಾರೆ. ಅದು ನಮ್ಮ ಕನ್ನಡದ ಹುಡುಗರು ಹೊಸಬರು ಎಲ್ಲರೂ ತುಂಬ ಚೆನ್ನಾಗಿ ನಿವಾರಣೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಸೀಕ್ರೆಟ್ ಇದೆ ಕೊನೆಗೆ, ಯಾಕೆಂದರೆ ಪಾರ್ಟ್ 2 ಇದೆ. ಮುಂದೆ ಏನಿದೆ ಅನ್ನೋದನ್ನ ನಿಜವಾಗ್ಲೂ ಕೂತು ನೋಡಬೇಕು ಎಲ್ರಿಗೂ. ಚೆನ್ನಾಗಿದೆ. ಆಮೇಲೆ ನಮ್ಮ ಕನ್ನಡದವರು ಆದಷ್ಟು ಕನ್ನಡಿಗರು ಬಂದು ತುಂಬ ಚೆನ್ನಾಗಿ ಬೆಳೆಸಿ, ಪ್ರೇಕ್ಷಕರು ಎಲ್ಲರೂ ಬಂದುಬಿಟ್ಟು ಕನ್ನಡ ಸಿನಿಮಾ ನೋಡಿ ಕನ್ನಡದವ್ರನ್ನ ಬೆಳೆಸ್ಕೊಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ. ಈ ಮೂವಿನ ಎನ್ಕರೇಜ್ ಮಾಡಿದ್ರೆ ಒಂದು ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಬೆನಿಫಿಟ್ ಆಗುತ್ತೆ. ತಾನೇ ಮೂವಿ ನೋಡ್ಕೊಂಡು ಬಂದೆ, ತುಂಬ ಯೂನಿಕ್ ಆಗಿದೆ. ಮತ್ತು ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮಗೆಲ್ಲೂ ಕಾಣಲ್ಲ, ಎಲ್ಲೂ ಗೊತ್ತಾಗದೇ ಇರೋ ಥರ, ಅಂದರೆ ಹೊಸಬ್ರು ಅಂತ ಗೊತ್ತಾಗಲ್ಲ. ಇದು ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಬಂದು ನಿಮ್ಮ ನಿಯರೆಸ್ಟ್ ಸ್ಟೇಟಸಲ್ಲಿ ಇದನ್ನು ನೋಡಬೇಕಂತ ಹೇಳ್ತೇನೆ. ಥ್ಯಾಂಕ್ ಯು. ಆಗಿದೆ, ಎಲ್ಲ ಹೊಸ ಮುಖಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ, ಅದೇ ಚೆನ್ನಾಗಿರುತ್ತೆ. ನಾವು ಹೇಳೋದಕ್ಕೇ ನೀವೇ ನೋಡಬೇಕು. ಚೆನ್ನಾಗಿದೆ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಖುಷಿ ಪಡ್ರಿ ಅಂತ ಹೇಳಕ್ಕೆ ಫುಲ್ಲು ಸೂಪರ್ ಬಂದಿದೆ. ಎಲ್ಲ ನೋಡಿ ಆಸೆ ಪಡ್ರಿ ಥಿಯೇಟ್ರಿಗೆ. ಸೊ ಜಸ್ಟ್ ಇವಾಗ ನಾನು ಮಂಕ್ ದ ಯಂಗ್ ಮೂವಿ ನೋಡ್ಕೊಂಬಂದೆ. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಡೈರೆಕ್ಟರ್ ಸೂರ್ಯ ಸರ್ಗೆ. ಈ ಥರ ಯೋಚನೆ ಮಾಡಿರೋದೇ ಒಂದು ಮಿರಾಕಲ್ಲು. ಸೊ ಫಸ್ಟು ಮೂವಿ ಮಾಡಿದ್ದಾರೆ, ಅಲ್ಟಿಮೇಟ್ಲಿ ಮಾಡಿದ್ದಾರೆ. ಡೈರೆಕ್ಷನ್ ಆಗಿರ್ಬೋದು, DOP ಆಗಿರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಸರೋವರ್ಸ್ ಇರ್ಬೋದು, ಸೌಂದರ್ಯಗೌಡ ಇರ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಆಲ್ ದ ಬೆಸ್ಟ್ ಆಲ್ ಟೀಮ್. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲ ಒಂದು ಪ್ರೊಫೆಷ್ನಲ್ ಆ್ಯಕ್ಟರ್ಸ್ ಥರ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರ ಥರ ಕಾಣ್ತಾ ಇಲ್ಲ, ಒಂದು 10 ಮೂವೀಸ್ ಮಾಡಿರೋ ಹಾಗೆ ಕಾಣ್ತಾರೆ. ನನ್ನ ಹಸ್ಬೆಂಡ್ ರಾಜೇಂದ್ರನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ವೈಭವ್ ಅಂತ. ಆಮೇಲೆ ಹೀರೋ ಹೀರೋಯಿನ್ ಒಬ್ಬರೇ ಹೇಳೋಕ್ಕಾಗಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೈಲ್ ಸ್ಟೋನ್ ಆಗಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ತುಂಬ ಚೆನ್ನಾಗಿ ಎಲ್ಲರೂ ತುಂಬ ಅಪ್ಕಮಿಂಗ್ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಮ್ನ ಸ್ವಲ್ಪ ಬೇರೆ ಲೆವೆಲ್ ತೊಗೊಂಡೋದ್ರೆ ಒಂದು ನಮ್ಮ ದೊಡ್ಡ ಸ್ಟ್ರೆಂತ್ ಸಿಗುತ್ತೆ. ಮೂವಿ ತುಂಬ ಚೆಂದಿದೆ. ಲಾಸ್ಟ್ 8 ಮಿನಿಟ್ಸು ತುಂಬ ಕ್ರೂಷಿಯಲ್ ಆಗಿದೆ. ಚಾಪ್ಟರ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಸೂಪರ್ ಗುಡ್. ಆಲ್ ದ ಬೆಸ್ಟ್ ಮಾಂಕ್ ದ ಯಂಗ್. ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ತಲೆಗಂತೂ ತುಂಬ ಕೆಲಸ ಇದೆ. ಎಲ್ಲರೂ ಬಂದು ಥಿಯೇಟ್ರ್ ಬಂದು ನೋಡಿ, ತುಂಬ ಸಖತ್ತಾಗಿದೆ. ಅಲ್ಲೇ ಗೆಳೆಯವರು ತುಂಬ ಚೆನ್ನಾಗಿದೆ. ಒಂಥರ ಇಂಗ್ಲೀಷ್ ಮೂವಿ ನೋಡ್ದಂಗೆ ಆಯಿತು. ಬಾಲಿವುಡ್ಡಲ್ಲಿ ಹಾಲಿವುಡ್ ಥರ ಇದೆಯಲ್ಲ, ಇಂಗ್ಲೀಷ್ ಮೂವಿ ನೋಡ್ದಂಗೆ ಆಯಿತು. ತುಂಬ ನಾನು ಚಾಪ್ಟರ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಗೆಳೆಯ ಇಂಥ ಒಂದು ಫಿಲಮ್ ಕನ್ನಡ ಇದರಲ್ಲಿ ಮಾಡ್ತಾರೆ ಅಂತ ನನಗೆ ಹೆಮ್ಮೆ ಆಗ್ತಾಯಿದೆ. ತುಂಬ ಖುಷಿ ಆಯಿತು ಸರ್. ಚಾಪ್ಟ್ರು ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಡೈರೆಕ್ಟರ್ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಮೂವಿ ತೆಗ್ದಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ, ನೆಕ್ಸ್ಟ್ ಪಾರ್ಟ್ ನೋಡಲೇಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಅಷ್ಟು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಕಂಪ್ಲೀಟ್ಲಿ ಕಾನ್ಸಂಟ್ರೇಷನಲ್ಲಿ ನೋಡಬೇಕು. ಬಟ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಕನ್ನಡದಲ್ಲಿ ಇಂಥ ಒಳ್ಳೆ ಮೂವಿ ಅದೇ ಹೇಳ್ತೀನಲ್ಲ, ಅದು ಅಷ್ಟು ಈಸಿಲಿ ಅರ್ಥ ಆಗಲ್ಲ, ಸ್ವಲ್ಪ ಕಾನ್ಸಂಟ್ರೇಷನಲ್ಲಿ ನೋಡಬೇಕು ಮೂವಿ. ನೆಕ್ಸ್ಟ್ ಪಾರ್ಟು ವೆಯ್ಟಿಂಗ್ ಇದೆ. ಮ್ಯೂಸಿಕ್ಕು ತುಂಬ ಇನೋವೇಟಿವ್ ಆಗಿ ಮ್ಯೂಸಿಕ್ ಬಂದಿದೆ. ಸಾಂಗ್ಸಲ್ಲೆಲ್ಲ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಅದು ಮಂಕ್ ಅನ್ನೋದು ಅದು ಟೈಟಲ್ ಸಾಂಗ್ ಎಲ್ಲ ತುಂಬ ಮ್ಯೂಸಿಕ್ ಅಪೀಲಿಂಗ್ ಆಗಿದೆ. ಪ್ಲಸ್ ಆ್ಯಕ್ಟಿಂಗ್ ಸರೋವರ್ದು ಎಲ್ಲರದು ಚೆನ್ನಾಗಿದೆ. ಒಂಥರ ಸೈಂಟಿಫಿಕ್ ಫಿಕ್ಷನ್ ಮೂವಿ. ಇಟ್ಸ್ ಅ ಗುಡ್, ನೋಡ್ಬೋದು, ತುಂಬ ಚೆನ್ನಾಗಿದೆ. ಕಾಮನ್ ಆಡಿಯನ್ಸ್ಗೆ ಫಿಲಮ್ ನೋಡ್ತಾ ಇರೋರಿಗೆ ಕನೆಕ್ಟ್ ಮಾಡೋ ಕ್ಯೂರಿಯಾಸಿಟಿ ಇದ್ದರೆ ಅವ್ರಿಗೆ ಆಗುತ್ತೆ. ಅದು ಇನ್ನೊಂದ್ಸಲಿ ನೋಡಬೇಕು. ಸೊ ಪಾರ್ಟ್ 2 ಬರ್ತಾ ಇರೋದ್ರಿಂದ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಇಟ್ಸ್ ಅ ವೆರಿ ನೈಸ್ ಮೂವಿ.
ಮ್ಯೂಸಿಕ್ ಈಸ್ ಲೈಕ್ ಟು ಗುಡ್, ಪ್ರಾಮಿಸಿಂಗ್ ಆಗಿದೆ ಮ್ಯೂಸಿಕ್. ಚೆನ್ನಾಗಿದೆ, ಒಂದು ಎಂಟರ್ಟೈನ್ಮೆಂಟ್ ಆಗಿದೆ. ನ್ಯೂ ನ್ಯೂ ಟ್ರೆಡಿಷನ್ ಚೆನ್ನಾಗಿದೆ, ಇಂಗ್ಲೀಷ್ ಮೂವಿ ಥರ ಇದೆ. ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಎಲ್ಲ ಇದೆ, ಟೈಮ್ ಟ್ರಾವೆಲ್ ಎಲ್ಲ ಇದೆ ಸಿನಿಮಾದಲ್ಲಿ. ಹೌದು, ಅದೆಲ್ಲ ಹೆಂಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ಹೊಸಬ್ರು ಸಿನಿಮಾ ಎಫರ್ಟ್ ಹಾಕಿದ್ದಾರೆ ನೋಡಿ. ಯಾರೇ ಹೊಸಬ್ರಾಗಲಿ ಬಂದು ನೋಡಿ, ಹೊಸಬ್ರು ಇದ್ದಾರೆ ಅಂದರೆ ಸಪೋರ್ಟ್ ಮಾಡಬೇಕು. ಅದು ಹೇಗಿದೆ ಅಂತ ಹೇಳೋದಲ್ಲ, ನೀವು ಬಂದು ನೋಡಿ ಸಿನಿಮಾಗೆ ನೋಡಿ, ಆವಾಗ ನೀವು ನೋಡ್ತೀರ ನೀವು. ಸೊ ಆಡಿಯನ್ಸ್ಗೆ ಒಂದು ಹೇಳ್ತಿರೋದು, ಸಿನಿಮಾ ಬಂದು ನೋಡಿ, ಚೆನ್ನಾಗಿದೆ. ಕನ್ನಡ ಮೂವಿ ಬೆಳಿಬೇಕು. ಟೈಮ್ ಟ್ರಾವೆಲ್ ಅಂದರೆ ಒಂಥರ ಹುಳ ಬಿಟ್ಟಿರೋಂಗಿದೆ ತಲೆಗೆ. ಒಂದು ಸಲ ನೋಡಿದ್ರೆ ಅರ್ಥ ಆಗಲ್ಲ, 2 ಸಲ ನೋಡಬೇಕು, 3 ಸಲ ನೋಡಬೇಕು. ಬಂದು ನೋಡಿ, ಒಂದು ಸಲ ನೋಡಿದ್ರೆ ಅರ್ಥ ಆಗಲ್ಲ, ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ಎಲ್ರಿಗೂ ಅರ್ಥ ಆಗಲ್ಲ. ಒಂಥರ ಉಪೇಂದ್ರ ಫಿಲ್ಮ್ ಹೇಗಿರುತ್ತೆ ಆ ಥರ ಇದೆ ಅಷ್ಟೇ. ಉಪೇಂದ್ರ ಫಿಲ್ಮ್ ಇದೆ ಅಲ್ವಾ, ಡೈರೆಕ್ಟರ್ ನೋಡಿದ್ರು ಕೂಡ ಹಾಗೆ ಅನಿಸುತ್ತೆ ನಿಮಗೆ. ಸೊ ಅವ್ರದ್ದು ಸ್ಟೈಲು ಅವ್ರದ್ದು ಇದೆಯಲ್ಲ, ಸೊ ಒಂಥರ ನೋಡಿದ್ರೆ ಅರ್ಥ ಆಗೋ ಫಿಲ್ಮ್ ಅಲ್ಲ. ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಸೊ ಇನ್ನೊಂದ್ಸಲ ಒಂದು ಬಂದು ನೋಡಿ, ಸಿನಿಮಾ ಚೆನ್ನಾಗಿದೆ. ಪಾರ್ಟ್ 2 ಬೇರೆ ಇದೆ. ಆಮೇಲೆ 1920 ಮೂವಿ ಥರ ಇದೆ. ಮೂವಿ ಮಾತ್ರ ಚೆನ್ನಾಗಿದೆ, ಎಲ್ಲರೂ ಬಂದು ಮೂವಿ ನೋಡಿ, ನಮ್ಮ ಕನ್ನಡ ಮೂವಿ ಬೆಳೆಸಿ ಅಷ್ಟೇ. ಚೆನ್ನಾಗಿದೆ. ಇಟ್ಸ್ ಅ ಟೈಮ್ ಟ್ರಾವೆಲಿಂಗ್ ಫಿಲಮ್. ಓಕೆ, ಚೆನ್ನಾಗಿದೆ, ಫ್ಯಾಮಿಲಿಯಾಗಿ ಬಂದು ನೋಡ್ಬೋದು. ಇಟ್ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ಸಸ್ಪೆನ್ಸ್, ಆ್ಯಂಡ್ ದ ಫೋಟೋಗ್ರಫಿ ವಾಸ್ ವೆರಿ ಗುಡ್. ಸೌಂಡ್ ಮ್ಯೂಸಿಕ್ ಇಸ್ ರಿಯಲಿ ವೆರಿ ಗುಡ್, and everybody can enjoy. A family can come on all days and they can enjoy, and I think this will make a real hit.